Good morning, my dear students. In the last session, I give some information introductory class based on the coordination chemistry. Today's session, I'm going to give. I'm going to start the coordination chemistry. In that, I will give some more concept on coordination chemistry, ligands, types of ligands, EN rule, oxidation number, and nomenclature of the coordination number. Coordination complex. Welcome to all. So before going to ligands, let us know what is meant by coordination. So coordination andre ಏನು ನಾನು ಆಗಲೇ ಹೇಳಿದೆ coordination chemistry coordination compounds ಅಂತ. So coordination, what is meant by coordination? When an orbital from ligands with lone pairs in it overlap with the empty orbital from the metal. So ಏನು coordination ಅಂದರೆ ಮೆಟಲ್ಸ್ ಇರುತ್ತೆ. ಸೊ ಸೆಂಟ್ರಲ್ ಮೆಟಲ್ ಇರುತ್ತೆ. ಸೊ ಅದರ ಸುತ್ತ ಲಿಗ್ಯಾಂಡ್ಸ್ ಇರುತ್ತೆ. ಲಿಗ್ಯಾಂಡ್ಸ್ ವಿಚ್ ಕಂಟೈನ್ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎಮ್ ವಿ ಕಾಲ್ಡ್ ಇಟ್ ಆಸ್ ಎ ಮೆಟಲ್ ಆ್ಯಂಡ್ ಇಟ್ ಈಸ್ ಬಾಂಡೆಡ್ ವಿತ್ ದ ಲಿಗ್ಯಾಂಡ್ಸ್. So this bond we called it as a, so overall metal it is bonded with ligands, so we called it as a coordination. Sometimes we called it as a coordinative covalent bond. So ligands must be contain lone pair of electrons. So M is central metal atom, L means ligands. The central metal atom which is attached to the ligand must contain the lone pair of electrons. So this process we called it as a coordination. So next, what is meant by complex ion? A complex ion is a metal ion at its center and with number of other molecules or ions surrounding in it. ಸೊ ಕಾಂಪ್ಲೆಕ್ಸ್ ಅಯಾನ್ ಅಂತ ಅಂದರೆ ಏನು ಅಂತ. ಸೊ ಇದು ಕ್ಲೋಸ್ಡ್ ಬ್ರಾಕೆಟ್. ಸೊ ಇದನ್ನು Fe3+ ಏನಿದೆ ವಿ ಕಾಲ್ಡ್ ಇಟ್ ಆಸ್ ಎ ಸೆಂಟ್ರಲ್ ಮೆಟಲ್ ಆಟಮ್. ಸೊ ವಾಟರ್ ಮಾಲಿಕ್ಯೂಲ್ಸ್ ಅರೌಂಡ್ ಆಗಿರುತ್ತೆ. ಸೊ ಈ ಬಾಂಡ್ನ ನಾವು ಕೋಆರ್ಡಿನೇಷನ್ ಬಾಂಡ್ ಅಥವಾ ಕೋಆರ್ಡಿನೇಷನ್ ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಓವರ್ ಆಲ್ ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ ಅಟ್ಯಾಚ್ ಆಗಿರುತ್ತಲ್ಲ, ಸೊ ಇದನ್ನು ನಾವು ಏನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಸೊ 3+ ಅಯಾನ್ ಅಂತ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ವೇಲೆನ್ಸ್. ಸೊ ಇದು ಕಾಂಪ್ಲೆಕ್ಸ್ ಅಯಾನ್ಸ್. ಇದನ್ನು ಈ ಓವರ್ ಆಲ್ Fe3 ವಾಟರ್ ಮಾಲಿಕ್ಯೂಲ್ 6 ಮತ್ತು ಓವರ್ ಆಲ್ ಒಂದು ಕ್ಲೋಸ್ಡ್ ಬ್ರಾಕೆಟ್ ಇದೆ. ಸೊ ಚಾರ್ಜ್ ಬಿ 3+ ಅಯಾನ್ಸ್. ಸೊ ಓವರ್ ಆಲ್ ಇದನ್ನು ನಾವು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಸೊ ಏನು ಕಾಂಪ್ಲೆಕ್ಸ್ ಅಯಾನ್ ಅಂದರೆ, ದ ಕಾಂಪ್ಲೆಕ್ಸ್ ಅಯಾನ್ ಕಂಟೈನ್ ಸೆಂಟ್ರಲ್ ಮೆಟಲ್ ಆಟಮ್ ವಿತ್ ಸೆಂಟ್ರಲ್ ವಿತ್ ನಂಬರ್ ಆಫ್ ಅದರ್ ಮಾಲಿಕ್ಯೂಲ್ಸ್ ಅಯಾನ್ಸ್ ಸರೌಂಡೆಡ್ ಇನ್ ಇಟ್. ಸೊ ಇದನ್ನು ನಾವು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಕಾಂಪ್ಲೆಕ್ಸ್ ಅಯಾನ್ ಅಂತ ಅಂದರೆ ಏನು, ಕೋಆರ್ಡಿನೇಷನ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಸೊ ಏನು ಕೋಆರ್ಡಿನೇಷನ್ ಅಂದರೆ, ಕೋಆರ್ಡಿನೇಷನ್ ಬಾಂಡ್ ಅಂದರೆ ಸೊ ಮೆಟಲ್ ಇರುತ್ತೆ. ಸೊ ವಿ ಕಾಲ್ಡ್ ಫಾರ್ ಎಕ್ಸಾಂಪಲ್ಸ್ ಮೆಟಲ್ ಇರುತ್ತೆ, Agನ ಮೆಟಲ್ ಅಂದ್ಕೊಂಡ್ರೆ. ಸೊ ಲಿಗ್ಯಾಂಡ್ಸ್ ಅಂದರೆ ಅಮೋನಿಯಾ ಅಂದ್ಕೊಳ್ಳಿ ಅಥವಾ ಯಾವುದಾದ್ರು ಎಕ್ಸಾಂಪಲ್. ನಾನಿಲ್ಲಿ ಅಮೋನಿಯಾ ಮತ್ತು AG NH3 ನಾನು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ NH4 ಅಂದರೆ NH3 ಅಮೋನಿಯಾ. ಸೊ ಎನ್ನಲ್ಲಿ ನಿಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ Ag ಇಟ್ ಈಸ್ ಅ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಎರಡರಲ್ಲೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಸೊ ಹಾಗಾಗಿ Ag ಇವೆರಡರ ಮಧ್ಯೆ ಬಾಂಡ್ ಕ್ರಿಯೇಟ್ ಆಗುತ್ತೆ. ಯಾವ ರೀತಿ ಬಾಂಡ್ ಕ್ರಿಯೇಟ್ ಆಗುತ್ತೆ, ದಿಸ್ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಲೂಯಿಸ್ ಆ್ಯಸಿಡ್ ಆ್ಯಂಡ್ ಲೂಯಿಸ್ ಬೇಸ್. ಅಂದರೆ ಯಾವುದು ಲೂಯಿಸ್ ಆ್ಯಸಿಡ್, ಯಾವುದು ಲೂಯಿಸ್ ಬೇಸ್. ದ ಲಿಗ್ಯಾಂಡ್ಸ್ ಹ್ಯಾವಿಂಗ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್. ಲೂಯಿಸ್ ಬೇಸ್ ಅಂತ ಅಂದರೆ ಯಾವುದು, ಲಿಗ್ಯಾಂಡ್ಸ್. ಇದು ಲೂಯಿಸ್ ಬೇಸ್. ಲಿಗ್ಯಾಂಡ್ಸ್ ಅಂದರೆ ಯಾವುದು, ಸುತ್ತ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತಲ್ಲ, ಅದನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ NH3 ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೋ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೋ, ನಾವು ಅದನ್ನು ಏನಂತ ಕರಿತೀವಿ, ಲೂಯಿಸ್ ಬೇಸ್ ಅಂತ ಕರಿತೀವಿ. ಸೊ ವಿ ಕಾಲ್ಡ್ ಇಟ್ ಆಸ್ ಎ ಲಿಗ್ಯಾಂಡ್ಸ್. ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡುತ್ತೋ ಅದನ್ನು ನಾವು ಮೆಟಲ್ ಅಂತ ಕರಿತೀವಿ. ಇಟ್ ಕಂಟೈನ್ ದ ಎಂಪ್ಟಿ ಆರ್ಬಿಟಲ್, ವಿ ಕಾಲ್ಡ್ ಇಟ್ ಆಸ್ ಎ ಲೂಯಿಸ್ ಆ್ಯಸಿಡ್. ಸೊ ಇದನ್ನು ಇವೆರಡರ ಮಧ್ಯೆ ಬಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ಮೆಟಲ್ ಲಿಗ್ಯಾಂಡ್ ಬಾಂಡ್ ಅಂತ ಕರಿತೀವಿ.
ಸೊ ನೆಕ್ಸ್ಟ್ ವಿ ಶಾಲ್ ಸ್ಟಾರ್ಟ್ ದ ಕೋಆರ್ಡಿನೇಷನ್ ನಂಬರ್. ಈಗ ಆಲ್ರೆಡಿ ಹೇಳಿದೆ ನಿಮಗೆ ಕೋಆರ್ಡಿನೇಷನ್ ನಂಬರ್ ಏನು. ಕೋಆರ್ಡಿನೇಷನ್ ನಂಬರ್ ಮೆಟಲಲ್ಲಿ ಒಂದು ನಂಬರ್ ಇಂಡಿಕೇಟ್ ಮಾಡುತ್ತೆ. ಆ ನಂಬರ್ ಲಿಗ್ಯಾಂಡ್ಸ್ ಎಷ್ಟು ಲಿಗ್ಯಾಂಡ್ಸ್ ಇರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಕೋಆರ್ಡಿನೇಷನ್ ನಂಬರ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಸಿ ಏನಂದರೆ ಕೋಆರ್ಡಿನೇಷನ್ ನಂಬರ್ ಆಫ್ ಲಿಗ್ಯಾಂಡ್ಸ್ ಆಟಮ್ ಬಾಂಡೆಡ್ ಡೈರೆಕ್ಟ್ಲಿ ಟು ದ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಇಲ್ಲಿ ಎಕ್ಸಾಂಪಲ್ ನೋಡಿ, CO NH3 6 ಕ್ಲೋಸರ್ ಬ್ರಾಕೆಟ್ ಇದೆ, ಪ್ಲಸ್ ಇದೆ. ಸೊ ಏನು CO ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್, NH3 ಅಂದರೆ ಲಿಗ್ಯಾಂಡ್ಸ್. ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ಅಂದರೆ 6 ಅಂತ ತೋರಿಸಿದೆಯಲ್ಲ, ಇದು ವಿ ಕಾಲ್ಡ್ ಇಟ್ ಆಸ್ ಎ ಕೋಆರ್ಡಿನೇಷನ್ ನಂಬರ್. ಅಂದರೆ ಕೋಬಾಲ್ಟ್ ಅನ್ನೋದು ಸೆಂಟ್ರಲ್ ಮೆಟಲ್ ಆಟಮ್, NH3 ಇಟ್ ಈಸ್ ಎ ಲಿಗ್ಯಾಂಡ್, 6 ಅಂತಂದರೆ ಕೋಆರ್ಡಿನೇಷನ್ ನಂಬರ್. ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ಇಲ್ಲಿ ಅಂತಂದರೆ 6 ಲಿಗ್ಯಾಂಡ್ಸ್ ಇಲ್ಲಿ ಅಟ್ಯಾಚ್ ಆಗಿದೆ. ಸೊ ಈ 6ನ ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ಎಕ್ಸಾಂಪಲ್ಲಿ ಕೋಆರ್ಡಿನೇಷನ್ ನಂಬರ್ ಇಷ್ಟು 6. ಸೊ ಇದನ್ನು ಲಿಗ್ಯಾಂಡ್ಸ್ ಈಸ್ ಈಕ್ವಲ್ ಟು 6 ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ NH3 2. Agನ ನಾವು ಸಿಲ್ವರ್ನ ತೊಗೊಂಡಿದ್ದೀವಿ, ಸೆಂಟ್ರಲ್ ಮೆಟಲ್ ಆಟಮ್, NH3 ಲಿಗ್ಯಾಂಡ್, ಬಟ್ ಇಲ್ಲಿ ಎಷ್ಟು ಕೋಆರ್ಡಿನೇಷನ್ ನಂಬರ್ ಇದೆ 2. ಸೊ ಕೋಆರ್ಡಿನೇಷನ್ ನಂಬರ್ 2. ಲಿಗ್ಯಾಂಡ್ಸ್ ಆಗಿದ್ರೆ ಎಷ್ಟಿರುತ್ತೆ 2. ಸೊ ಅದೇ ಥರನೇ ಇದನ್ನು ನಾವು ಕೋಆರ್ಡಿನೇಷನ್ ನಂಬರ್ ಅಂತಂದರೆ ಲಿಗ್ಯಾಂಡ್ಸ್ ಎಷ್ಟು ಅಟ್ಯಾಚ್ ಆಗಿರುತ್ತೋ ನಾವು ಅದನ್ನು ಲಿಗ್ಯಾಂಡ್ಸ್ ಎಷ್ಟು ಅಟ್ಯಾಚ್ ಆಗಿರುತ್ತೋ ಅದನ್ನು ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಲೀನಿಯರ್ ಅಂದರೆ ಎಷ್ಟು, ಇದು ಸೆಂಟ್ರಲ್ ಮೆಟಲ್ ಆಟಮ್, ಎರಡು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರುತ್ತೆ, ಕೋಆರ್ಡಿನೇಷನ್ ನಂಬರ್ 2. ಸೊ ಹಾಗೆಯೇ ಇದು ಕೋಆರ್ಡಿನೇಷನ್ ನಂಬರ್ 4ಗೆ, ಇದು ಕೋಆರ್ಡಿನೇಷನ್ ನಂಬರ್ 5, ಮತ್ತು ಇದು ಕೋಆರ್ಡಿನೇಷನ್ ನಂಬರ್ 6ಗೆ. ಅದು ಜೊಮೆಟ್ರಿಕಲ್ ಸ್ಟ್ರಕ್ಚರು ಕೂಡ ಇಲ್ಲ ಇದೆ. ಸೊ ಕೋಆರ್ಡಿನೇಷನ್ ನಂಬರ್ 2 ಆದರೆ ಲೀನಿಯರ್ ಇರುತ್ತೆ, ಕೋಆರ್ಡಿನೇಷನ್ ನಂಬರ್ 4 ಅದೇ ಟೆಟ್ರಾಹೆಡ್ರಲ್ ಇರುತ್ತೆ, ಹಾಗೆ ಕೋಆರ್ಡಿನೇಷನ್ ನಂಬರ್ 5 ಇದ್ರೆ ಟ್ರಿಗೋನಲ್ ಪಿರಮಿಡಲ್ ಸ್ಕ್ವೇರ್ ಪಿರಮಿಡ್ ಇರುತ್ತೆ. ಸೊ ಅದೇ ಥರನೇ ಕೋಆರ್ಡಿನೇಷನ್ ನಂಬರ್ 6 ಇದ್ದರೆ ಆಕ್ಟಾಹೆಡ್ರಲ್ ಇರುತ್ತೆ. ಸೊ ಇದು ನೋಡಿದ್ರೆ, ಈ ಪಿಕ್ಚರ್ ನೋಡಿದ್ರೆ ನಿಮಗೆ ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕೋಆರ್ಡಿನೇಷನ್ ಸ್ಪಿಯರ್. ಸೊ ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಅಂದರೆ, ಸೊ ಸೆಂಟ್ರಲ್ ಮೆಟಲ್ ಆಟಮ್ ಅಂದರೆ ಯಾವುದು, ಕೋಬಾಲ್ಟ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್. ಸೊ ಹಾಗಾದರೆ NH3 ಇಟ್ ಈಸ್ ವಿ ಕಾಲ್ಡ್ ಇಟ್ ಆಸ್ ಎ ಲಿಗ್ಯಾಂಡ್. ಸೊ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ 6. ಸೊ ಇದ್ರದ್ದು ಕೋಆರ್ಡಿನೇಷನ್ ನಂಬರ್ 6. ಸೊ ಈ ಓವರಾಲ್ ಇದನ್ನು ನಾವು ಸ್ಕ್ವೇರ್ ಬ್ರಾಕೆಟಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ನಾವು ಓವರಾಲ್ ಇದನ್ನು ನಾವು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. CO ಅಂದರೆ ಮೆಟಲ್, ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನ್. ಸೊ NH3 ಅಂದರೆ ಲಿಗ್ಯಾಂಡ್, ಎಷ್ಟು ಲಿಗ್ಯಾಂಡ್ ಅಂದರೆ 6. ಸೊ ಓವರಾಲ್ ಇದಿಷ್ಟು ನಾವು ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಸೊ 3+ ಅಂದರೆ ಆಕ್ಸಿಡೇಷನ್ ನಂಬರ್. ನೆಕ್ಸ್ಟ್ ವಿಡಿಯೋದಲ್ಲಿ ಆಕ್ಸಿಡೇಷನ್ ನಂಬರ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ದ ಕ್ಲೋಸರ್ ಬ್ರಾಕೆಟಲ್ಲಿ ಸೆಂಟ್ರಲ್ ಮೆಟಲ್ ಆಟಮು, ಲಿಗ್ಯಾಂಡು ಮತ್ತು ಎಷ್ಟು ಲಿಗ್ಯಾಂಡ್ ಇದೆ ಇದಿಷ್ಟು ನಾವೇನಂತ ಕರಿತೀವಿ, ಇದನ್ನು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಅಂದರೆ ಕ್ಲೋಸರ್ ಬ್ರಾಕೆಟ್ ಒಳಗಡೆ ಇದೆಯಲ್ಲ, ಇದನ್ನು ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕಮ್ ಟು ದ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂದರೆ ಏನು, the molecules or ion which are coordinated to the central metal atom or ion. ಅಂದರೆ ಯಾವುದು ಸೆಂಟ್ರಲ್ ಮೆಟಲ್ ಆಟಮ್ಗೆ ಕೋಆರ್ಡಿನೇಟ್ ಮಾಡ್ತಾ ಇದೆಯೋ ಅದನ್ನು ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಲಿಗ್ಯಾಂಡ್ಸ್ ಯಾವುದಾದ್ರೂ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಅಥವಾ ನ್ಯೂಟ್ರಲ್ ಕೂಡ ಆಗಿರ್ಬೋದು. ಸೊ ಅದೇ ಥರನೇ ಲಿಗ್ಯಾಂಡ್ಸ್ನ ನಾವು ಲೂಯಿಸ್ ಬೇಸ್ ಅಂತ ಕರಿತೀವಿ. ಲೂಯಿಸ್ ಬೇಸ್ ಏನಕ್ಕೆ ಅಂತಂದರೆ ಲಿಗ್ಯಾಂಡ್ಸು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ಗೆ. ಸೊ ಅದಕ್ಕೆ ನಾವು ಲಿಗ್ಯಾಂಡ್ಸ್ನ ಲೂಯಿಸ್ ಬೇಸ್ ಅಂತ ಕರಿತೀವಿ. ಹಾಗೆ ಸೆಂಟ್ರಲ್ ಮೆಟಲ್ ಆಟಮ್ನ ಲೂಯಿಸ್ ಆಸಿಡ್ ಅಂತ ಕರಿತೀವಿ. ಯಾಕೆ ಅಂದರೆ ಅದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್. ಸೊ ಎಷ್ಟು ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇದೆ ಅಂತಂದರೆ, ದೇರ್ ಆರ್ 3 ಟೈಪ್ಸ್ ಆಫ್ ಲಿಗ್ಯಾಂಡ್ಸ್. ಮಾನೋಡೆಂಟೇಟ್ ಲಿಗ್ಯಾಂಡ್ ಅಥವಾ ಯೂನಿಡೆಂಟೇಟ್ ಅಂತಲೂ ಕರಿತೀವಿ ಅದನ್ನು, ಪಾಲಿ ಅಥವಾ ಮಲ್ಟಿಡೆಂಟೇಟ್ ಲಿಗ್ಯಾಂಡ್ಸ್. ನೆಕ್ಸ್ಟ್ ಒನ್ ಆಂಬಿಡೆಂಟೇಟ್ ಲಿಗ್ಯಾಂಡ್ಸ್. ಸೊ ಇನ್ನೂ ಒಂದು ಇದೆ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಅಂತ. ಸೊ ನೆಕ್ಸ್ಟ್, ಇಫ್ ಲಿಗ್ಯಾಂಡ್ಸ್ ಹ್ಯಾಸ್ 2 or more ಡೋನರ್ ಆಟಮ್, ಅಂದರೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡಿದ್ರೆ ಯಾವುದಕ್ಕೆ, ಸೆಂಟ್ರಲ್ ಮೆಟಲ್ ಆಟಮಿಗೆ, ಈಸ್ ಫಾರ್ಮ್ಡ್ ಓನ್ಲಿ ಸೊ ಒಂದು ಸೆಂಟ್ರಲ್ ಮೆಟಲ್ ಆಟಮ್, ಸೊ ವಿಚ್ ಡೊನೇಟ್ ದ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ವಿ ಕಾಲ್ಡ್ ಇಟ್ ಆಸ್ ಎ ಮಾನೋಡೆಂಟೇಟ್. ಅದು 2 or more ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದಕ್ಕೆ ನಾವು ಪಾಲಿಡೆಂಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಇದರಲ್ಲಿ ಆಂಬಿಡೆಂಟೇಟ್ ಅಂದರೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮಾನೋಡೆಂಟೇಟ್ ಲಿಗ್ಯಾಂಡ್ಸ್ ಅಂದರೆ,
ಸೊ ಒನ್ ಡೋನರ್ ಆಟಮ್, ಇದು ಸೆಂಟ್ರಲ್ ಮೆಟಲ್ ಆಟಮ್, ಸೊ ಇದು ಲಿಗ್ಯಾಂಡ್ಸ್. ಸೊ ಆಕ್ಸಿಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ. ಈ ಸೆಂಟ್ರಲ್ ಮೆಟಲ್ ಆಟಮಿಗೆ ಆಕ್ಸಿಜನ್ ಮೇಲೆ ಇರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲಿ ಡೊನೇಟ್ ಮಾಡ್ತಿರೋದಕ್ಕೆ ನಾವು ಮಾನೋಡೆಂಟೇಟ್ ಅಥವಾ ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಕ್ಲೋರಿನ್ ಅಥವಾ ಅಮೋನಿಯಾ ಅಥವಾ ವಾಟರ್ ಎಕ್ಸೆಟ್ರಾ ಏನಾದರೂ ಆಗಿರ್ಬೋದು. ಸೊ ನೆಕ್ಸ್ಟ್ ಪಾಲಿಡೆಂಟೇಟಲ್ಲಿ ಬೈಡೆಂಟೇಟು ಕೂಡ ಬರುತ್ತೆ, ಅದನ್ನು ನಾವು ಚೀಲೇಟಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ಸ್ ಫೀಚರ್ಸ್ ಏನಂತಂದರೆ, ಸೊ ಇದರಲ್ಲಿ ನಿಮಗೆ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ. ಸಮ್ ಲಿಗ್ಯಾಂಡ್ಸ್ ಹ್ಯಾವಿಂಗ್ 2 or more ಡೋನರ್ ಆಟಮ್ಸ್ ವಿ ಕಾಲ್ಡ್ ಇಟ್ ಆಸ್ ಎ ಪಾಲಿಡೆಂಟೇಟಿಂಗ್ ಅಥವಾ ಚೀಲೇಟಿಂಗ್ ಅಂತ ಕರಿತೀವಿ. ಈ ಚೀಲೇಟಿಂಗ್ ಲಿಗ್ಯಾಂಡ್ಸ್ ಅಂದರೆ ಏನು ಅಂದರೆ, ಈ ಸ್ಟ್ರಕ್ಚರ್ ಫಾರ್ಮ್ ಮಾಡ್ತಾ ಇದೆಯಲ್ಲ ರಿಂಗ್ ಲೈಕ್ ಸ್ಟ್ರಕ್ಚರ್, ಸೊ ಅದನ್ನು ನಾವು ಚೀಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಇಥಿಲೀನ್ ಡೈಅಮೈನ್. ಸೊ ಏನು ನೈಟ್ರೋಜನ್ ಇದೆ ಮತ್ತು 2 ನೈಟ್ರೋಜನ್ ಮತ್ತು ಮೀಥೇನ್ ಇದಿದೆ. ಸೊ ಕೋಬಾಲ್ಟಿಗೆ ಇದು ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಅದನ್ನು ರಿಂಗ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಅದನ್ನು ನಾವು ಅಂದರೆ ಮೋರ್ ದ್ಯಾನ್ 2 ಡೋನರ್ ಆಟಮ್, ಇಲ್ಲಿಂದ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಇಲ್ಲಿಂದ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಇಲ್ಲಿಂದ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅಂದರೆ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಕೋಬಾಲ್ಟಿಗೆ ಡೊನೇಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಾವು ಅದನ್ನು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಅಂದರೆ ವಿಚ್ ಡೊನೇಟ್ ದ ಮೋರ್ ದ್ಯಾನ್ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, 2ಕ್ಕಿಂತ ಹೆಚ್ಚು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಡೊನೇಟ್ ಮಾಡ್ತಿರೋದಕ್ಕೆ ನಾವು ಅದನ್ನು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಬೈಡೆಂಟೇಟ್ ಅಂದರೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋದಕ್ಕೆ ನಾವು ಅದನ್ನು ಬೈಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂದರೆ bind to the central metal ions, removing them. The solution phosphates having the solution phosphates used to maybe the calcium magnesium in hard water to prevent the interfacing with detergents. ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಥವಾ ಏಜೆಂಟ್ಸ್ ಅಂದರೆ ಏನು ಅಂದರೆ, ಅದು ಮೆಗ್ನೀಷಿಯಮ್ ಅಥವಾ ಕ್ಯಾಲ್ಶಿಯಮಲ್ಲಿ ಬಾಂಡ್ ಆಗಿರುತ್ತೆ, ಅದಕ್ಕೆ ಚಿಲೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಚಿಲೇಟಿಂಗ್ ಏಜೆಂಟ್ ಅಥವಾ ಚಿಲೇಟಿಂಗ್ ಲಿಗ್ಯಾಂಡ್ ಅಂದರೆ, ಸೊ ಈ ರೀತಿ ಏನಂತ ಅಂದರೆ, ಈ ರೀತಿ ನಮಗೆ ಬಾಂಡ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಬರುತ್ತೆ, ಪಾರ್ಫರಿನ್ ರಿಂಗ್ ಸ್ಟ್ರಕ್ಚರ್ಸ್, ಇದಕ್ಕೆ ನಾವು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಸುತ್ತ ಈ ಲಿಗ್ಯಾಂಡ್ಸ್ ಏನಿರುತ್ತೆ ಅದು ರಿಂಗ್ ಫಾರ್ಮೇಷನ್ ಮಾಡಿರುತ್ತೆ, ಅದಕ್ಕೆ ನಾವು ಅದನ್ನು ಚಿಲೇಟಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಇದು ಬಂದುಬಿಟ್ಟು ಚಿಲೇಟಿಂಗ್ ಏಜೆಂಟಿಗೆ ಫೀಚರ್ಸ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಹೋಮೋಲೆಪ್ಟಿಕ್ ಮತ್ತು ಹೆಟಿರೋಲಿಪ್ಟಿಕ್ ಅಥವಾ ಅಸಿಮೆಟ್ರಿಕ್ ಮೆಟಲ್ ಆಟಮ್. ಏನು ಹೋಮೋಲಿಪ್ಟಿಕ್ ನಿಮ್ಗೆ ಆಲ್ರೆಡಿ ಒಂದು ಸೆಷನಲ್ಲಿ ಹೇಳಿದ್ದೀನಿ ನಾನು, ಬಟ್ ಆದರೂ ಇದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹೋಮೋಲಿಟಿಕ್ ಅಂತ ಅಂದರೆ ಇದು ಸೆಂಟ್ರಲ್ ಮೆಟಲ್ ಆಟಮ್, ಲಿಗ್ಯಾಂಡ್ಸ್ ಏನಿದೆ 3 ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ ಸೆಂಟ್ರಲ್ ಮೆಟಲ್ ಆಟಮ್ಗೆ, ಇದು ಸಿಮಿಲರ್ ಇರುತ್ತೆ. ಸೊ ಆರ್ ಏನಿದೆ, ಸೊ ಆರ್ ಈಸ್ ಈಕ್ವಲ್ ಟು ಯಾವುದು ಲಿಗ್ಯಾಂಡ್ಸ್, ಏನು ಲಿಗ್ಯಾಂಡ್ಸ್ ಇದೆ 3 ಕೂಡ ಸಿಮಿಲರ್ ಇರೋದಕ್ಕೆ ನಾವು ಅದನ್ನು ಹೋಮೋಲಿಪ್ಟಿಕ್ ಅಂತ ಕರಿತೀವಿ. ಹೆಟಿರೋಲಿಪ್ಟಿಕ್ ಅಂದರೆ ನಾವು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರೋದು ಡಿಫರೆಂಟ್ ಅಂತ, ಅಥವಾ ಡಿಫರೆಂಟ್ ಆಗಿರ್ಬೋದು, ಅಥವಾ ಬಾಂಡ್ ಲೆಂತ್ ಏನಿದೆ ಇದರಲ್ಲಿ ಬಾಂಡ್ ಲೆಂತ್ ಕೂಡ ಸಿಮಿಲರ್ ಇರುತ್ತೆ, ಬಟ್ ಇಲ್ಲಿ ಬಾಂಡ್ ಆ್ಯಂಗಲ್ಸ್ ಏನಿರುತ್ತೆ ಇದರಲ್ಲಿ ಬಾಂಡ್ ಆ್ಯಂಗಲ್ ಸಿಮಿಲರ್ ಇದೆ, ಇಲ್ಲಿ ಬಾಂಡ್ ಆ್ಯಂಗಲ್ಸ್ ಡಿಫ್ರೆಂಟ್ ಇರೋದ್ರಿಂದ, ಅಥವಾ ಆ ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿರೋ ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರೋದು ಡಿಫ್ರೆಂಟ್ ಆಗಿರುತ್ತೆ, ಆ ಬಾಂಡ್ ಆ್ಯಂಗಲು ಕೂಡ ಡಿಫ್ರೆಂಟ್ ಆಗಿರುತ್ತೆ, ಅದಕ್ಕೆ ನಾವು ಅದನ್ನು ಹೆಟಿರೋಲಿಪ್ಟಿಕ್ ಅಂತ ಕರಿತೀವಿ. ಸೊ ಅಸಿಮೆಟ್ರಿಕ್ ಅಂದರೆ 3 ಲಿಗ್ಯಾಂಡ್ಸ್ ಏನಿದೆ 3 ಕೂಡ ಡಿಫ್ರೆಂಟ್ ಇರುತ್ತೆ, R2 R3 ಏನು ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ ಲಿಗ್ಯಾಂಡ್ಸ್, ಅವು 3 ಲಿಗ್ಯಾಂಡ್ಸು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಅಸಿಮೆಟ್ರಿಕ್ ಅಂತ ಕರಿತೀವಿ. ಸೊ ಅಸಿಮೆಟ್ರಿಕ್ ಡೋನರ್ ಗ್ರೂಪ್ ಅಥವಾ ಅಸಿಮೆಟ್ರಿಕ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಇದು ಬಂದುಬಿಟ್ಟು ಹೋಮೋಲಿಪ್ಟಿಕ್, ಹೆಟಿರೋಲಿಪ್ಟಿಕ್ ಮತ್ತು ಅಸಿಮೆಟ್ರಿಕ್. ಸೊ ನೆಕ್ಸ್ಟು EAN ರೂಲ್. EAN ರೂಲ್ ಅಂತ ಅಂದರೆ ಏನು ಅಂತ ಅಂದರೆ, ಎಫೆಕ್ಟಿವ್ ಅಟಾಮಿಕ್ ನಂಬರ್, ಅಂದರೆ ಅಟಾಮಿಕ್ ನಂಬರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ. ಸೊ ಇದಕ್ಕೆ ಒಂದು ಫಾರ್ಮುಲಾ ಇದೆ, Z-X+Y. ಸೊ Z-X+Y ಅಂದರೆ ಇಟ್ ಈಸ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಅಟಾಮಿಕ್ ನಂಬರ್. Z ಅಂದರೆ ಅಟಾಮಿಕ್ ನಂಬರ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್, ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಅದ್ರದ್ದು ಅಟಾಮಿಕ್ ನಂಬರ್ ಏನಿರುತ್ತೆ ಅದನ್ನು ನೀವು ನೋಟ್ ಮಾಡ್ಕೋಬೇಕು. ಸೊ X ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ ಲಾಸ್ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ದ ಮೆಟಲ್ ಅಯಾನ್ ಫ್ರಮ್ ಇಟ್ಸ್ ಆಟಮ್ ಅಂತ. ಅಂದರೆ ಈಗ ನಾವು ಎಷ್ಟು ಡೊನೇಟ್ ಮಾಡ್ತಿದ್ದೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅದು ಎಷ್ಟು ಲಾಸ್ ಆಗಿದೆ ಅದ್ರ ಮೇಲೆ ನಾವು ಎಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. Y ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟೆಡ್ ಬೈ ದ ಲಿಗ್ಯಾಂಡ್ಸ್. ಸೊ ಲಿಗ್ಯಾಂಡ್ಸ್ ಏನು ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ ದಟ್ ನಾವು ಅದನ್ನು Y ಅಂತ ಕರಿತೀವಿ. ಸೊ ಇದ್ರ ಬೇಸಿಸ್ ಮೇಲೆ ನಾವು ಅಟಾಮಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ FeCN6 4-. ಸೊ ಇದಕ್ಕೆ ಆಕ್ಸಿಡೇಷನ್ ನಂಬರು +2 ಬರುತ್ತೆ. ಸೊ Z ಈಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ 26. ಸೊ ಅದೇ ಥರನೇ ಸೊ
Z is equal to ಎಷ್ಟಿದೆ 26. ಸೊ ಮೈನಸ್ 2 ಅಂದರೆ ಇದು ಆಕ್ಸಿಡೇಷನ್ ನಂಬರ್. ಎಷ್ಟು ಎಲೆಕ್ಟ್ರಾನಿಕ್ ಚಾರ್ಜ್, ಅದಕ್ಕೆ ನಾವು ಫಸ್ಟು ಎಲೆಕ್ಟ್ರಾನಿಕ್ ಚಾರ್ಜ್ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ಫರ್ದರ್ ಅಪ್ಕಮಿಂಗ್ ಇದರಲ್ಲಿ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 26 ಅಂದರೆ ಇದು ಅಟಾಮಿಕ್ ನಂಬರ್. ಸೊ ಇದು ಆಕ್ಸಿಡೇಷನ್ ನಂಬರ್ ಪ್ಲಸ್ ವೈ ಅಂತ ಅಂದರೆ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ, ಸೊ ಅದನ್ನು ನಾವು ಮಲ್ಟಿಪ್ಲೈ ಮಾಡ್ಕೋತೀವಿ. ಸೊ ನಂಬರ್ ಆಫ್ ಡೋನರ್ ಆಟಮ್ ಎಷ್ಟು ಡೊನೇಟ್ ಮಾಡ್ತಾ ಇದೆ, ಸೊ ಅದನ್ನು ಇಟ್ಕೊಂಡು ನಾವು ಈ ಎನ್ ಎಫೆಕ್ಟಿವ್ ಅಟಾಮಿಕ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು 36. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಕ್ಲಾಸಲ್ಲಿ ಮತ್ತೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಆಕ್ಸಿಡೇಷನ್ ನಂಬರ್, ವೆರಿ ಇಂಪಾರ್ಟೆಂಟ್. ಸೊ ಆಕ್ಸಿಡೇಷನ್ ನಂಬರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಆಕ್ಸಿಡೇಷನ್ ನಂಬರ್ ಅಂದರೆ ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಚಾರ್ಜ್ ಇರುತ್ತಲ್ಲ, ಅದನ್ನು ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ ಅಯಾನ್ ಮೇಲ್ಗಡೆ -4 +4 ಅಂತ ಇಂಡಿಕೇಟ್ ಮಾಡ್ತಿದ್ವಲ್ಲ, ಅದನ್ನು ನಾವು ಆಕ್ಸಿಡೇಷನ್ ನಂಬರ್ ಅಂತ ಕರಿತೀವಿ. ಸೊ ಆಕ್ಸಿಡೇಷನ್ ನಂಬರ್ ಆನ್ ದ ಮೆಟಲ್ ಆ್ಯಂಡ್ ದ ಚಾರ್ಜ್ ಆನ್ ದ ಲಿಗ್ಯಾಂಡ್ಸ್, ಒನ್ ಕ್ಯಾನ್ ಕ್ಯಾಲ್ಕುಲೇಟ್ ದ ಚಾರ್ಜ್ ಆನ್ ದ ಕಾಂಪ್ಲೆಕ್ಸ್ ಅಯಾನ್, ಅಂದರೆ ಅದರದ್ದು ಚಾರ್ಜ್ನ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದಕ್ಕೆ ಎಕ್ಸಾಂಪಲ್ Cr3 H2O 4 Cl2. ಸೊ ಇದ್ರದ್ದು ನಾವು ಕ್ರೋಮಿಯಂಗೆ ಏನು ಇಲ್ಲಿ ಎಷ್ಟಿದೆ +3. ಸೊ ಇದಕ್ಕೂ ಮುಂಚೆ ನೀವು ಇದರಲ್ಲಿ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ಲಿಗ್ಯಾಂಡ್ಸು ಪಾಸಿಟಿವಾ ನೆಗೆಟಿವಾ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ತಿಳ್ಕೊಬೇಕು. ಸೊ ಲಿಗ್ಯಾಂಡ್ಸ್ ಏನಾದರೂ ಪಾಸಿಟಿವ್ ಆಗಿದ್ರೆ ಪ್ಲಸ್ ಆಗಿರುತ್ತೆ, ನೆಗೆಟಿವ್ ಆಗಿದ್ರೆ ಮೈನಸ್ ಚಾರ್ಜ್ ಇರುತ್ತೆ, ನ್ಯೂಟ್ರಲ್ ಆಗಿದ್ರೆ 0 ಆಗಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಏಕ್ವಿಯಸ್ ಲಿಗ್ಯಾಂಡ್ ಇದು, ಅಂದರೆ ವಾಟರ್ ಈಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಸೊ ಇದಕ್ಕೆ ನಾವು ಏನಂತ ಯಾವ್ದು ಇಂಡಿಕೇಟ್ ಮಾಡ್ತೀವಿ ಅಂದರೆ 0. ಸೊ ಹಾಗಾಗಿ ಎಷ್ಟು ಲಿಗ್ಯಾಂಡ್ಸ್ ಅಟ್ಯಾಚ್ ಆಗಿದೆ 4. ಬಟ್ ಲಿಗ್ಯಾಂಡ್ಸ್ದು ಯಾವ ಲಿಗ್ಯಾಂಡ್ ಇದು ನ್ಯೂಟ್ರಲ್ ಲಿಗ್ಯಾಂಡ್ ಆಗಿರೋದ್ರಿಂದ 0. ಸೊ 4. ಸೊ ಕ್ರೋಮಿಯಂ ಇದು ಪಾಸಿಟಿವ್ ಇದು. ಸೊ ಇದು ಪಾಸಿಟಿವ್ ಅಂದರೆ ಇದು ಸೆಂಟ್ರಲ್ ಮೆಟಲ್ ಆಟಮ್ ಪಾಸಿಟಿವ್ ಇರುತ್ತೆ. ಸೊ +3 ಪ್ಲಸ್ 4 ಮಾಲಿಕ್ಯೂಲ್ಸ್ ಆಫ್ ಲಿಗ್ಯಾಂಡ್ಸ್, ಇದು ನ್ಯೂಟ್ರಲ್ ಆಗಿರೋದ್ರಿಂದ 0 ಪ್ಲಸ್ Cl ಅಂತ ಅಂದರೆ ಇದು ನೆಗೆಟಿವ್ ಲಿಗ್ಯಾಂಡ್ಸ್, ಅದಕ್ಕೆ -1 ಅಂತ ಹಾಕಿದ್ದೀವಿ. ಸೊ ಎಷ್ಟು ಕ್ಲೋರಿನ್ ಇದೆ 2. ಸೊ ಓವರಾಲ್ ಇದನ್ನು ತಗೊಂಡ್ರೆ ನಿಮಗೆ +1 ಬರುತ್ತೆ. ಇದನ್ನು ನಾವು ಕೋಆರ್ಡಿನೇಷನ್ ನಂಬರ್ ಅಂತ ಕರೆದು ಇದನ್ನು ಕ್ಲೋಸ್ಡ್ ಬ್ರ್ಯಾಕೆಟಲ್ಲಿ ಹಾಕ್ಬಿಟ್ಟು ಇದನ್ನು ಇಂಡಿಕೇಟ್ ಮಾಡ್ತೀವಿ +1. ಸೊ ಇದನ್ನು ನಾವು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು CuNH3 4. ಸೊ ಕ್ಲೋಸ್ಡ್ ಬ್ರ್ಯಾಕೆಟಲ್ಲಿ +2 ಅಂತ ಆಲ್ರೆಡಿ ತೋರಿಸ್ತೀನಿ. ಈ +2 ಹೇಗೆ ಬಂತು ಅಂತ. ಸೊ ಕಾಪರ್ ಸೆಂಟ್ರಲ್ ಮೆಟಲ್ ಆಟಮ್, ಅಮೋನಿಯಾ ಲಿಗ್ಯಾಂಡ್, ಎಷ್ಟು ಲಿಗ್ಯಾಂಡ್ ಅಟ್ಯಾಚ್ ಆಗಿದೆ ಅಂದರೆ 4. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, ಕಾಪರ್ ಅಂದರೆ ಸೆಂಟ್ರಲ್ ಮೆಟಲ್ ಆಟಮ್, ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅಮೋನಿಯಾ ಸೊ ನ್ಯೂಟ್ರಲ್, ಸೊ ಒನ್ಸ್ ಅಗೇನ್ ಮತ್ತೆ ನ್ಯೂಟ್ರಲ್ ಆಗಿರೋದ್ರಿಂದ 0. ಸೊ ಎಷ್ಟು ಅಟ್ಯಾಚ್ ಆಗಿದೆ 4. ಸೊ 4 ಮತ್ತು ಇಷ್ಟು ದಟ್ ಈಸ್ ಈಕ್ವಲ್ ಟು ಎಷ್ಟು ಇದು ಕ್ಲೋಸ್ಡ್ ಬ್ರ್ಯಾಕೆಟಲ್ಲಿ 2 ಇದೆ. ಸೊ ಇದನ್ನು ತಗೊಂಡ್ರೆ ನಿಮಗೆ ಯಾವುದು ಸೆಂಟ್ರಲ್ ಮೆಟಲ್ ಆಟಮ್ಗೆ ನಿಮಗೆ ಆಕ್ಸಿಡೇಷನ್ ನಂಬರ್ ಬೇಕು ಅಂತ ಸಿಗುತ್ತೆ ನಿಮಗೆ. ಸೊ ವಿ ಕಾಲ್ಡ್ ಇಟ್ ಆಸ್ ಎ ಆಕ್ಸಿಡೇಷನ್ ನಂಬರ್. ಈ ಆಕ್ಸಿಡೇಷನ್ ನಂಬರ್ ಏನಕ್ಕೆ ಬೇಕು ಅಂತಂದರೆ, ಅದು ಸೆಂಟ್ರಲ್ ಮೆಟಲ್ ಆಟಮ್ದು ಏನು ಚಾರ್ಜ್ ಇದೆ ಅದ್ರ ಮೇಲೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಆಕ್ಸಿಡೇಷನ್ ನಂಬರ್ ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ನಾಮಿಕ್ಲೇಚರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ನಾಮಿಕ್ಲೇಚರ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಯಾವ ರೀತಿ ನೇಮಿಂಗ್ ಮಾಡಬೇಕು ಅಂತ ತಿಳ್ಕೊಳ್ದಲ್ಲೇ ಇದ್ದರೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೇಮಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾಮಿಕ್ಲೇಚರ್ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಆ್ಯಸ್ ಆಲ್ವೇಸ್ ನಿಮಗೆ ಅದಕ್ಕೆ ಮುಂಚೆ ಫಸ್ಟ್ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಎಕ್ಸಾಂಪಲ್ ನೋಡಿ ಸ್ಲೈಡ್ಸ್ ಮೂವ್ ಆಗ್ತಿದ್ದಾಗ ನಿಮ್ಗೆ ಅದು ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಪಾಯಿಂಟ್, ಆ್ಯಸ್ ಆಲ್ವೇಸ್ ನೇಮ್ ಆಫ್ ದ ಕ್ಯಾಟಯಾನ್ ಅಪಿಯರ್ಸ್ ಫಸ್ಟ್, ಆ್ಯನಯಾನ್ ಈಸ್ ನೇಮ್ಡ್ ಲಾಸ್ಟ್ ಅಂತ ಅಂದರೆ, ಸೊ ಇಲ್ಲಿದೆಯಲ್ಲ ಇದನ್ನು ಫಸ್ಟ್ ನೋಡಿ. ಸೊ ಕೋಬಾಲ್ಟ್, ಇದರಲ್ಲಿ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಲಿಗ್ಯಾಂಡ್ಸ್ ಯಾವುದು, ಮತ್ತು ಎಷ್ಟು ಕೈಂಡ್ಸ್ ಅಥವಾ ಎಷ್ಟು ಟೈಪ್ಸ್ ಲಿಗ್ಯಾಂಡ್ಸ್ ಇದೆ ಅಂತ. ಸೊ ಕೋಬಾಲ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಆಗಿದ್ರೆ ಇದಿಷ್ಟೂ ಕೂಡ ಅಮೋನಿಯಾ ಆಗಿರ್ಬೋದು, ಕ್ಲೋರೈಡ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಇದೆಲ್ಲನೂ ಕೂಡ ಲಿಗ್ಯಾಂಡ್ಸ್ ಆಗಿರುತ್ತೆ. ಸೊ ಹಾಗಾಗಿ ಎರಡು ಸಪ್ರೇಟ್ ಲಿಗ್ಯಾಂಡ್ಸ್ ಆಗಿರೋದ್ರಿಂದ ನಾವು ಇದನ್ನು ಅಸಿಮೆಟ್ರಿಕ್ ಲಿಗ್ಯಾಂಡ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್, NH3 ಈಸ್ ಲಿಗ್ಯಾಂಡ್ಸ್, 5 ಅಂತ ಅಂದರೆ ಕೋಆರ್ಡಿನೇಷನ್ ನಂಬರ್, Cl ಲಿಗ್ಯಾಂಡ್ಸ್, ಮತ್ತು ಇದು ಹೊರಗಡೆ Cl2,
ಇದು. ಸೊ ಇನ್ನೊಂದು ಏನಂತ ಅಂದರೆ ಈ ಕೋಬಾಲ್ಟ್ ಈ ಕಾಂಪ್ಲೆಕ್ಸ್ ಒಳಗಡೆ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ, Cl ಅಂದರೆ ಇದು ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ, ಹಾಗಿದ್ರೆ ಈ ಕಾಂಪ್ಲೆಕ್ಸು ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡುತ್ತೆ. ಸೊ the name as always the name of the cation appears first, the anion is ನೇಮ್ಡ್ ಲಾಸ್ಟ್ ಅಂತ. ಅಂದರೆ ಇದಿಷ್ಟು ಕೂಡ ಕ್ಯಾಟಯಾನ್ ಆಗಿರುತ್ತೆ, ಕ್ಲೋರೈಡ್ ಅನ್ನೋದು ಆನಯಾನ್ ಆಗಿರುತ್ತೆ. ಅಂದರೆ ಇದಿಷ್ಟು ಕೂಡ ಕಾಂಪ್ಲೆಕ್ಸ್ ಮತ್ತು ಕಾಂಪ್ಲೆಕ್ಸ್ ಹೊರಗಡೆ ಇರೋದು ಆನಯಾನ್ ಇಂಡಿಕೇಟ್ ಮಾಡುತ್ತೆ. ಹಾಗಿದ್ರೆ ಫಸ್ಟು ನಾವು ನೇಮಿಂಗ್ ಮಾಡಬೇಕಾಗಿರೋದು ಕ್ಯಾಟಯಾನ್ನ, ಅದಾದಮೇಲೆ ಆನಯಾನ್. ಇದು ಫಸ್ಟ್ ಪಾಸ್ಟುಲೇಟ್ಸ್. ನೆಕ್ಸ್ಟ್ ಪಾಸ್ಟುಲೇಟ್ ಏನಂದರೆ ಲಿಗ್ಯಾಂಡ್ಸ್ ಆರ್ ಲಿಸ್ಟೆಡ್ ಆಲ್ಫಾಬೆಟಿಕಲಿ ಬಿಫೋರ್ ದ ಮೆಟಲ್. Prefix denoting the number of particular ligands are ignored with alphabetizing ಅಂತ ಅಂದರೆ. ಸೊ ಇವಾಗ ಲಿಗ್ಯಾಂಡ್ಸ್ನ ಅಂದರೆ ಯಾವ್ಯಾವುದು ಅಂತ ಹೇಳಿದೆ, ಕೋಬಾಲ್ಟ್ ಬಿಟ್ಟು ಅಮೋನಿಯಾ, ಕ್ಲೋರೈಡ್, ಏನು ಕ್ಲೋರಿನ್ ಇದೆ, ಇದಿಷ್ಟು ಕೂಡ ಲಿಗ್ಯಾಂಡ್ಸ್. ಸೊ ಮತ್ತು ಇಷ್ಟು ಲಿಗ್ಯಾಂಡ್ಸ್ ಇರೋದ್ರಿಂದ ನೀವು ಯಾವುದನ್ನು ಫಸ್ಟ್ ಲಿಗ್ಯಾಂಡ್ ಬರೀಬೇಕು ಅಂತ ಅಂದರೆ, ಸೊ ಅಂದರೆ ಲಿಗ್ಯಾಂಡ್ಸ್ ಯಾವುದನ್ನು ಬರೀಬೇಕು ಅಂದರೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಲಿಗ್ಯಾಂಡ್ಸ್ನ ಮೆನ್ಷನ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಅಂತಂದರೆ ಇದು ನಾವು ಏನಂತ ಕರಿತೀವಿ, ಅಮೈನ್, ಇದು ಕ್ಲೋರಿನ್, ಸೊ ಇದು ಕ್ಲೋರೈಡ್. ಸೊ ಹಾಗಾಗಿ ಇದರಲ್ಲಿ ನಾವು ಫಸ್ಟ್ ಯಾವುದನ್ನು ಇಂಡಿಕೇಟ್ ಮಾಡ್ತೀವಿ, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತೊಗೊಂಡ್ರೆ ಅಮೈನ್ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಅಮೈನ್ ಬರೀಬೇಕು, ನೆಕ್ಸ್ಟ್ ಕ್ಲೋರಿನ್ ಬರೀಬೇಕು. ಸೊ ಅಮೈನ್ ಅಂತ ಬರೆದ್ರೆ ಸುಮ್ಮನೆ ಅಮೈನ್ ಅಂತ ಬರೆಯೋಂಗಿಲ್ಲ, ಎಷ್ಟು ಅಮೈನ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ 5 ನಂಬರ್ ಆಫ್ ಅಮೈನ್ ಮಾಲಿಕ್ಯೂಲ್ಸ್ ಇದೆ. ಸೊ ಹಾಗಾಗಿ ಪೆಂಟಾ ಅಮೈನ್. ಸೊ ನೆಕ್ಸ್ಟು ಕ್ಲೋರಿನ್, ಅದನ್ನು ಕ್ಲೋರಿನ್ ಅಂತ ಬರೆಯೋವಾಗಿಲ್ಲ, ನಾವು ಅದನ್ನು ಕ್ಲೋರೋ ಅಂತ ಕರಿತೀವಿ, ನೆಗೆಟಿವ್ ಇರೋದ್ರಿಂದ ಪೆಂಟಾ ಅಮೈನ್ ಕ್ಲೋರೋ. ಸೊ ನೆಕ್ಸ್ಟ್ ಇದಾದಮೇಲೆ ಇದಿಷ್ಟು ಲಿಗ್ಯಾಂಡ್ಸ್ ಮೆನ್ಷನ್ ಆದಮೇಲೆ ನೆಕ್ಸ್ಟ್ ನಾವು ಅದರೊಳಗಿರೋ ಮೆಟಲ್ನ ಇಂಡಿಕೇಟ್ ಮಾಡಬೇಕು ಅಂದರೆ ಮೆಟಲ್ ಹೆಸರು ಬರೀಬೇಕು, ಕೋಬಾಲ್ಟ್. ಸೊ ಇದಿಷ್ಟು ಬರೆದ್ಮೇಲೆ ನೀವು ಇದಕ್ಕೆ ಆಕ್ಸಿಡೇಷನ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ರೋಮನ್ ನಂಬರಲ್ಲಿ ಇಂಡಿಕೇಟ್ ಮಾಡಬೇಕು. ಸೊ ಅದು +3. ಇದಿಷ್ಟು ಕ್ಯಾಟಯಾನ್ ಸೆಕ್ಷನ್. ಸೊ ಇದಾದಮೇಲೆ ನೀವು ಆನಯಾನ್ ಸೆಕ್ಷನ್ಗೆ ಬಂದರೆ ಅದು ಕ್ಲೋರೈಡ್. ಯಾವುದಿದು Cl2 ಆಗಿರ್ಬೋದು, Cl3 ಆಗಿರ್ಬೋದು, ಕೋಆರ್ಡಿನೇಷನ್ ಅದು ಕಾಂಪ್ಲೆಕ್ಸ್ ಹೊರಗಡೆ ಏನಿರುತ್ತೋ ಅದನ್ನಷ್ಟು ನಾವು ಕ್ಲೋರೈಡ್ ಅಂತಲೇ ಕರೆಯೋದು. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 5 ನಂಬರ್ ಆಫ್ ಅಮೋನಿಯಂ ಲಿಗ್ಯಾಂಡ್ಸ್ ಇದೆ, ಅದಕ್ಕೆ ನಾವು ಪೆಂಟಾ ಅಮೈನ್ ಅಂತ ಕರೆದಿದ್ದೀವಿ. ಸೊ Cl ಇದು ಕೂಡ ನೆಕ್ಸ್ಟು, ಇದು ಅಮೈನ್ ಅಂದರೆ ಇದು ಎ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಲೋರೈನ್ ಅಂದರೆ ಇದು ಸಿ ಇಂದ ಸ್ಟಾರ್ಟ್ ಆಗುತ್ತೆ, ಕ್ಲೋರೋ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಬಾಲ್ಟ್, ಸೊ CO, ಅದಕ್ಕೆ ಕೋಬಾಲ್ಟ್ ಬರೆದಿದ್ದೀವಿ, ಅದ್ರದ್ದು ಆಕ್ಸಿಡೇಷನ್ ನಂಬರ್ ಬಂದ್ಬಿಟ್ಟು 3. ಸೊ ಇದಿಷ್ಟು ಕ್ಯಾಟಯಾನ್. ಇದು ನೇಮಿಂಗ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಆನಯಾನ್ನ ನೇಮಿಂಗ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಸ್ಟುಲೇಟ್ಸ್ ಬಂದ್ಬಿಟ್ಟು ನೇಮ್ ಆಫ್ ದ ಅನಯೋನಿಕ್ ಲಿಗ್ಯಾಂಡ್ಸ್ ಎಂಡ್ಸ್ ಇನ್ O. ದ ಎಂಡಿಂಗ್ ಆಫ್ ದ ನೇಮ್ಸ್ ಆಫ್ ದ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಆರ್ ನಾಟ್ ಚೇಂಜ್. ಅಂದರೆ ಅನಯೋನಿಕ್ ಲಿಗ್ಯಾಂಡ್ಸ್ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. ಸೊ ನೆಗೆಟಿವ್ ಚಾರ್ಜ್ ಏನೇನು ಯಾವ್ಯಾವುದಕ್ಕೆ ಲಿಗ್ಯಾಂಡ್ಸಿಗೆ ಇರುತ್ತೋ ಅದನ್ನು ನಾವು ಆನಯಾನ್ ಅಂತ ಕರಿತೀವಿ. ಅದೆಲ್ಲನೂ ಕೂಡ O ಇಂದ ಎಂಡ್ ಆಗುತ್ತೆ. ಹಾಗೆ ನ್ಯೂಟ್ರಲ್ ಲಿಗ್ಯಾಂಡ್ಸಿಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸೊ ಹಾಗಾದರೆ ನೆಗೆಟಿವ್ ಚಾರ್ಜ್ ಯಾವುದಿರ್ಬೋದು, Cl-, Br-, ಯಾವುದೇ ಇದಾಗಿರ್ಬೋದು, ಹ್ಯಾಲೋಜನ್ಸ್, ಅವೆಲ್ಲನೂ ಕೂಡ ನೆಗೆಟಿವ್ ಚಾರ್ಜ್ ಕಂಟೈನ್ ಮಾಡುತ್ತೆ. ಸೊ ಅದನ್ನು ನಾವು ಯಾವುದರಿಂದ ಎಂಡ್ ಮಾಡ್ತೀವಿ, O ಇಂದ. ಅಂದರೆ ನಾವು ಕ್ಲೋರಿನ್ ಅಂತ ಕರೆಯಲ್ಲ, ಕ್ಲೋರೋ, ಬ್ರೋಮಿನ್ ಅಂತ ಕರೆಯಲ್ಲ, ಬ್ರೋಮೋ, ಈ ರೀತಿ ನಾವು O ಇಂದ ಎಂಡ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ಥರನೇ ಪ್ರಿಫಿಕ್ಸ್ ಟೆಲ್ಸ್ ನಂಬರ್ ಆಫ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇನ್ ದ ಕಾಂಪ್ಲೆಕ್ಸ್. ಇಫ್ ದ ಲಿಗ್ಯಾಂಡ್ಸ್ ಇಟ್ ಸೆಲ್ಫ್ ಇಸ್ ಪ್ರಿಫಿಕ್ಸ್ ಆಲ್ಟರ್ನೇಟ್ಲಿ ಬಿಸ್ತ್ರಿಸ್, ಟೆಟ್ರಾಕಿಸ್ ಎಕ್ಸೆಟ್ರಾ ಆರ್ ಯೂಸ್ಡ್ ಅಂತ. ಅಂದರೆ ಯಾವುದು ಪ್ರಿಫಿಕ್ಸಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಅಮೋನಿಯಾ ಇದೆ, ನಂಬರ್ ಆಫ್ ಅಮೋನಿಯಾ 2 ಇದ್ದರೆ ನಾವು ಅದನ್ನು 2 ಅಂತ ಕರೆಯೋದಲ್ಲ, ಅದನ್ನು ಬಿಸ್ ಅಂತ ಕರಿತೀವಿ. ಬಿಸ್ ಅಂದರೆ 2 ನಂಬರ್ಸ್ ಆಫ್ ಲಿಗ್ಯಾಂಡ್ಸ್, ಟ್ರಿಸ್ ಅಂದರೆ 3 ನಂಬರ್ ಆಫ್ ಲಿಗ್ಯಾಂಡ್ಸ್. ಈ ರೀತಿ ನಾವು ಅದನ್ನೇ ಮೆನ್ಷನ್. ಈಗ ಪೆಂಟಾ ಅಮೈನ್ ಅಂತ ಕರಿತೀವಿ. ಸೊ ಎರಡು ಅಮೈನ್ ಮಾಲಿಕ್ಯೂಲ್ಸ್ ಅದನ್ನು ಅಟ್ಯಾಚ್ ಆಗಿರೋ ಬಿಸ್ ಅಂತಲೂ ಕರಿತೀವಿ ಅದನ್ನು. ಸೊ ಇದನ್ನೆಲ್ಲ ನಾವು ಲಿಗ್ಯಾಂಡ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಾಂಪ್ಲೆಕ್ಸ್ ಅಂತಂದರೆ ಡೈಮಿಥಿಲಿನ್, EDTA, ಈ ಥರ ಕಾಂಪ್ಲೆಕ್ಸ್ ಅಯಾನಲ್ಲೇ ಕಾಂಪ್ಲೆಕ್ಸ್ ಇದ್ದರೆ ನಾವು ಅದನ್ನು ಈ ರೀತಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಯಾವಾಗ ಬಿಸ್ಟ್ರಿಸ್ ಯಾವಾಗ ಮೆನ್ಷನ್ ಮಾಡ್ತೀವಿ ಅಂದರೆ EDTA ಅಥವಾ ಇಥಿಲೀನ್ ಡೈಅಮೈನ್, ಈ ರೀತಿ ಕಾಂಪ್ಲೆಕ್ಸಲ್ಲಿ ನಮಗೆ ಕಾಂಪ್ಲೆಕ್ಸ್ ಅಯಾನ್ಸ್ ಏನಾದರೂ ಲಿಗ್ಯಾಂಡ್ಸ್ ಆಗಿ ಅಟ್ಯಾಚ್ ಆಗಿದ್ದರೆ ನಾವು ಅದನ್ನು ಈ ರೀತಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ
ನೆಕ್ಸ್ಟ್ ನಾಮಿನ್ಕ್ಲೇಚರ್ ಆಫ್ ದ ಕೋಆರ್ಡಿನೇಷನ್ ಕೆಮಿಸ್ಟ್ರಿ. ನೆಕ್ಸ್ಟ್ ಪಾಸ್ಟುಲೇಟ್ಸ್ ಬಂದ್ಬಿಟ್ಟು ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಈಸ್ ಆ್ಯನಯಾನ್, ಅಂದರೆ ಈಗಾಗಲೇ ಹೇಳಿದೆ. ಸೊ ಅಲ್ಲಿ ಆ್ಯನಯಾನ್ ಆಗಿದ್ದರೆ ಅದು ಕ್ಯಾಟಯಾನ್ ಆಗಿದ್ದರೆ ಅದು ಓ ಇಂದ ಎಂಡ್ ಆಗುತ್ತೆ. ಆ್ಯನಯಾನ್ ಆಗಿದ್ದರೆ ಇದು ATE ಇಂದ ಎಂಡ್ ಆಗುತ್ತೆ. ಆ್ಯನಯಾನ್ ಮತ್ತು ಕ್ಯಾಟಯಾನ್. ATE ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೋಡಿಯಂ ಮತ್ತು ಮೊನೋಕ್ಲೋರೈಡ್, ಟೆಟ್ರಾಕ್ಲೋರೋ ಮಾಲಿಬ್ಡೇಟ್ ಅಂತ ಅಂದರೆ ಇಟ್ ಈಸ್ ಎ ಪಾಸಿಟಿವ್ಲಿ ಚಾರ್ಜ್ಡ್ ಲಿಗ್ಯಾಂಡ್. ಸೊ ಅದಕ್ಕೆ ನಾವು ಅದನ್ನು ATE ಇಂದ ಎಂಡ್ ಮಾಡಿರ್ತೀವಿ. ಸೊ ಹಾಗಾಗಿ ಪಾಸಿಟಿವ್ ಚಾರ್ಜ್ ಕ್ಯಾರಿ ಮಾಡಿರೋ ಲಿಗ್ಯಾಂಡ್ಸ್ನ ನಾವು ATE ಇಂದ ಎಂಡ್ ಮಾಡ್ತೀವಿ. ನೆಗೆಟಿವ್ ಚಾರ್ಜ್ ಕ್ಯಾರಿ ಮಾಡಿರೋ ಲಿಗ್ಯಾಂಡ್ಸ್ನ O ಇಂದ ಎಂಡ್ ಮಾಡ್ತೀವಿ. ಸೊ ಲಾಸ್ಟಲ್ಲಿ ನಿಮಗೆ ಲಿಗ್ಯಾಂಡ್ಸ್ನ ಯಾವ ರೀತಿ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಬರೆಯೋದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಪಾಸ್ಟುಲೇಟ್ಸ್ ಬಂದ್ಬಿಟ್ಟು ಏನಂತಂದರೆ, ಫಸ್ಟ್ ನೀವು 2 ಸೆಷನ್ ಆಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ನ ಅಂದರೆ ಕಾಂಪ್ಲೆಕ್ಸ್ನ ಡಿವೈಡ್ ಮಾಡ್ಕೋಬೇಕು. ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ಸ್ಪೇರ್ ನೆಗೆಟಿವ್ ಇರುತ್ತೆ. ಸೊ ಸೋಡಿಯಂ ಇಟ್ ಈಸ್ ಎ ಪಾಸಿಟಿವ್. ಸೊ ಇದು ಪಾಸಿಟಿವ್ ಆದರೆ ಈ ಕಾಂಪ್ಲೆಕ್ಸ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಅದೇ ಥರನೇ ಕಾಂಪ್ಲೆಕ್ಸಲ್ಲಿ ಇಲ್ಲಿ ಹೊರಗಡೆ Cl ಇದ್ದರೆ ಅದು ನೆಗೆಟಿವ್ ಆಗಿರುತ್ತೆ, ಕಾಂಪ್ಲೆಕ್ಸ್ ಬಂದುಬಿಟ್ಟು ಪಾಸಿಟಿವ್ ಆಗಿರುತ್ತೆ. ಸೊ ಇದಾದಮೇಲೆ ಕಾಂಪ್ಲೆಕ್ಸ್ನ ನಾವು ಫಸ್ಟು ಮೆನ್ಷನ್ ಮಾಡೋಕ್ಕೂ ಮುಂಚೆ ನಾವು ಲಿಗ್ಯಾಂಡ್ಸ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಲಿಗ್ಯಾಂಡ್ಸಲ್ಲಿ ಮೆನ್ಷನ್ ಮಾಡೋಕ್ಕೂ ಮುಂಚೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅಂದರೆ ಇಲ್ಲಿ ನೋಡಿ Cl ಲಿಗ್ಯಾಂಡ್ಸ್, O ಲಿಗ್ಯಾಂಡ್ ಮತ್ತು ಮಾಲಿಬ್ಡೇಟ್. ಸೊ ಕ್ಲೋರೋ ಮತ್ತು ಆಕ್ಸಿಜನ್ ಮತ್ತು ಮಾಲಿಬ್ಡೇಟ್ ಈ 3 ಲಿಗ್ಯಾಂಡ್ಸ್ ಆಗಿರೋದ್ರಿಂದ ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ತೊಗೊಂಡ್ರೆ ಕ್ಲೋರಿನ್, ಅಥವಾ ಅದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ನಾವು ಅದನ್ನು ಕ್ಲೋರೋ ಅಂತ ಕರಿತೀವಿ. ಸೊ ಎಷ್ಟು ಮಾಲಿಕ್ಯೂಲ್ಸ್ ಕ್ಲೋರಿನ್ ಇದೆ, ಕ್ಲೋರೋ ಮಾಲಿಕ್ಯೂಲ್ಸ್ ಇದೆ. ಸೊ 4 ಅಂದರೆ ಟೆಟ್ರಾ ಕ್ಲೋರೋ. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಜನ್, ಅದನ್ನು ನಾವು ಆಕ್ಸೋ ಅಂತ ಕರಿತೀವಿ. ನೆಕ್ಸ್ಟು ಮಾಲಿಬ್ಡೇಟ್ 4 ಅಂದರೆ ಇದು ಆಕ್ಸಿಡೇಷನ್ ನಂಬರ್. ಇದಿಷ್ಟು ನಾವು ಆ್ಯನಯಾನಿಕ್ ಆಗಿರೋದ್ರಿಂದ ಫಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಪಾಸ್ಟುಲೇಟ್ಸಲ್ಲಿ ಯಾವತ್ತೂ ಕೂಡ ನಾವು ಕ್ಯಾಟಯಾನಿನ ನೇಮಿಂಗ್ ಫಸ್ಟ್ ಮಾಡಿ ಆಮೇಲೆ ಆ್ಯನಯಾನ್ನ ನೇಮ್ ಮಾಡ್ತೀವಿ. ಸೊ ಹಾಗಾಗಿ ಇದು ಕ್ಯಾಟಯಾನ್ ಬಂದ್ಬಿಟ್ಟು ಸೋಡಿಯಂ ಆಗಿದೆ. ನೆಕ್ಸ್ಟ್ ಆ್ಯನಯಾನಿಕ್ ಬಂದ್ಬಿಟ್ಟು ಇದಿಷ್ಟು ಟೆಟ್ರಾಕ್ಲೋರೋ ಆಕ್ಸೋ ಮಾಲಿಬ್ಡೇಟ್. ಸೊ ಇದಿಷ್ಟು ಕೂಡ ಈ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಿಂದು ನೇಮಿಂಗ್ ಮಾಡೋದು. ಸೊ ಇದನ್ನು ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅನ್ಕೋತೀನಿ. ಬಟ್ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಾಮಿನ್ಕ್ಲೇಚರ್ ಮತ್ತು IUPAC ನೇಮ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಸೊ ಇದನ್ನು ನೇಮಿಂಗ್ ಮಾಡೋದು ತಿಳ್ಕೊಂಡ್ರೆ ಈಸಿಯಾಗಿ ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ನೇಮಿಂಗ್ ಮಾಡ್ಬೋದು, ಅರ್ಥ ಮಾಡ್ಕೋಬೋದು. ಸೊ ಐ ಹೋಪ್ ಯು ಆರ್ ಎಂಜಾಯ್ ದ ವಿಡಿಯೋ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಐಸೋಮೆರಿಸಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.